ರುದ್ರಮುನಿ ಏನೋ ನಿನ್ನೆಲ್ಲ ಮೊನ್ನೆ ಪವರ್ ಟಿವಿಯಲ್ಲಿ ಬುಗಳೆ ಬಿಡ್ತಾ ಇದ್ದ ಪಾಪಿ ನನ್ನ ಮನೆಗೆ ಬಂದಿದ್ದ. ಮಹೇಶ್ ಶೆಟ್ರೆ, ನೀವು ಹೇಳಿರುವಂತದ್ದು 4-5 ಮಂದಿ ಇರುವಂತದ್ದು ನಾನು ಕೂಡ ಯೋಚನೆ ಮಾಡಿದ್ದರೆ ಯಾರಿದ್ದಾರಂತ ಗೊತ್ತಿಲ್ಲ ಶೆಟ್ರೆ. ಎಲ್ಲ ಬರ್ದಾಗ್ತಾನೆ. ಈ ಪಾಪಿಗಳು ಇನ್ನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ಕೂತು ಹೇಳಿದಂತ ಮಾತು ಇದೇ. ರುದ್ರಮುನಿ ಇವನು ಕಳ್ಳ, ಏನೋ ಹಿಒಡಿಯ DSP ಅಂತ ಹೇಳ್ತಾನೆ. ಪರಮ ಪಾಪಿ ಇವನು ಮೊನ್ನೆ ಕೊಟ್ಟ ಒಂದೊಂದು ದಾಖಲೆ ಏನೋ ಮಾತಾಡ್ತಾನಲ್ವಾ, ಬರೇ ಬುರುಡೆ ಬಿಟ್ಟಿದ್ದಾನೆ ಅಷ್ಟೇ. ಏನಿದೆ ಅದರಲ್ಲಿ? ಪೂರ್ತಿ ಏನು ಈ ಅತ್ಯಾಚಾರಿಗಳ ಬ್ಯಾಗ್ ಇಟ್ಕೊಂಡ ಮಾತಾಡಿದಾಗೆ ಮಾತಾಡ್ತಿದ್ದಾನೆ. 11 ವರ್ಷದಲ್ಲಿ 90 ಕೋಟಿ ರೂಪಾಯಿ ಸೌಜನ್ಯನ ಕೇಸಿಗೆ ಖರ್ಚು ಮಾಡಿದ್ವಿ. ಯಾರಪ್ಪನ ಆಸ್ತಿ ಪಾಪಿಗಳೇ? ಅರೆ ನನ್ಗೆ ತಾಕತ್ತಿದೆ, ಕೊಂಡಾಗಿ ನಿಮ್ಮ ಜೈಲಲ್ಲಿ ಇಟ್ಕೊಂಡು ನಮ್ಮನ್ನು ತಲೆ ತೆಗೆದು ಬಿಡಿ, ಗಲ್ಲಿಗೆ ಏರಿಸ್ಬಿಡಿ. ಆದ್ರೆ ನಾವಲ್ಲಿ ಹೇಳೋದು ಸತ್ಯವನ್ನೇ. ಈ ಭಾಗದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಲ್ಲ, ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ, ಬಾಕಿ ಎಲ್ಲಾ ಭಾಗಗಳಿಗೂ ಇವತ್ತು ಹಾಸನದಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ಬೀದರ್ನಲ್ಲಿ ಆಗ್ತದೆ, ಚಿತ್ರದುರ್ಗದಲ್ಲಿ ಆಗ್ತದೆ, ಕೋಲಾರದಲ್ಲಿ ಆಗ್ತದೆ. ಇವರಿಗೆಲ್ಲ ಹೆದರಿಕೆ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಜನಗಳು ಎದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಏನು ಇಷ್ಟ ತನಕ ಮಾಡಿದಂತ ಪಾಪ ಸಮಾಜದ ಮುಂದೆ ಬರ್ತದಂತ ಹೆದರಿಕೆ ಶುರುವಾಗಿದೆ. 2012ರದ್ದು ಇದು ಕೊಡ್ಬೇಕಿತ್ತು, ಏನು ಟ್ರಾವೆಲ್ ಹಿಸ್ಟ್ರಿ ಕೊಟ್ಟಿದ್ದಾರೆ. ಇಷ್ಟ ತನಕ ಕೊಟ್ಟಿದ್ದಾರ? ಆರೋಪಿಂದ ಸಾಬೀತು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಮ್ಯಾನೇಜರ್ ಇದ್ದಾರೆ, ಹೊರಗಡೆ ಬರುವಾಗ ಇದೇ ವಿಠಲ್ ಗೌಡ್ರಿಗೆ ಹೇಳ್ತಾರೆ, ಇದೇ ವಿಠಲ್ ಗೌಡ್ರಿಗೆ, ಏ ವಿಠಲ ನೀಕ ಮಂಡ್ಯ ಸಮಾಜ ಈ ದಾಯಗ ಮಾರ ನೆತ್ತ ಬಿರೋಡು ಬೂರ್ದ ಜನೇರು ಗೊತ್ತುಂಡ? ಹೆಂಗ್ ಗೊತ್ತಜ್ಜಿ? ಎಲ್ಲಿಯಾರ ಮಗೆ ಪುಣ್ಯತ್ತ ಪೋಪನ ಸೈಪಣಿ ಅಂತೇಳಿ. ನಾವು ಇವತ್ತು ಬರೇ ಸೌಜನ್ಯನ ಕೇಸು ಮಾತ್ರ ಅಲ್ಲ, ಈ 18 ಹೆಣ್ಣು ಮಕ್ಕಳ ಹರೆ ಬೆತ್ತಲೆ ಏನು ಮಾಡಿ ಕೊಂದಿದ್ದಾರೋ ಈ 10 ವರ್ಷದಲ್ಲಿ ಅದು ತನಿಖೆ ಆಗಬೇಕು. 49 ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಏನು ಅಡ್ರೆಸ್ ಇಲ್ಲದೆ ಹೆಣ ಊತಾಕಿದ್ದಾರೋ ಅದು ತನಿಖೆ ಆಗಬೇಕು. ಭೂ ಹಗರಣಗಳು ತನಿಖೆ ಆಗಬೇಕು. ಏನು ಬಡ್ಡಿ ದಂಧೆ ಅದು ತನಿಖೆ ಆಗಬೇಕು. ಇದೀಗಲೇ ಒಂದೇ ಮಾತರಂ ಗೀತೆ ಹಾಡಿದ್ರು, ಒಂದೇ ಚರಣವನ್ನ ಆಡಿದ್ರು ಅಂತ ಕಾಣ್ತದೆ. ಇನ್ನು ನಾಳೆ ಅದನ್ನೇ ಈಗ ವಾಟ್ಸಪ್ ಅಲ್ಲಿ ಹಾಕ್ತಾರೆ. ಮಹೇಶ್ ಶೆಟ್ಟಿ ಹೇಳಿರ್ಬೇಕು, ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ಒಂದೇ ಚರಣ ಆಡಿಬಿಡಿ. ಯಾವತ್ತು ಒಂದೇ ಮಾತರಣ ಆಡುವಾಗ ನಾವು ಪೂರ್ತಿ ಆಡ್ಲೇಬೇಕದನ್ನು. ನಮ್ಮ ಅಖಂಡ ಭಾರತ ಇದು, ಅದು ಅರ್ಧ ಆಡ್ಲಿಕ್ಕೆ ಇಲ್ಲ. ಬಿಹಾರದಲ್ಲಿ ಈ ಘಟನೆಗಳನ್ನು ನಾವು ನೋಡ್ತಿದ್ವಿ ಪೇಪರ್ ಅಲ್ಲೆಲ್ಲ. ಪೊಲೀಸ್ನವರ ಎದುರುಗಡೆ ಬಂದು ಗುಂಡಾಕಿ ಕೊಲ್ಲುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು ರಾಜಾರೋಷವಾಗಿ. ಇದು ಈಗ ನಡೆಯುತ್ತಿರುವಂತದ್ದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಇಡೀ ಜನಗಳು ತಿಳ್ಕೊಳ್ತಾರೆ ಅತಿ ಬುದ್ಧಿವಂತರು ಇರುವಂತಹ ಜಾಗ ದಕ್ಷಿಣ ಕನ್ನಡ ಜಿಲ್ಲೆ. ಆ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುವಂತ ಅತ್ಯಾಚಾರ, ಕೊಲೆಗಳು ಬರೀ ಸೌಜನ್ಯ ಅಲ್ಲ, ಏನು ಭಯೋತ್ಪಾದಕರ ಸ್ಥಾನದಲ್ಲಿ ನಡೀತಿದೆ ಅದೇ ನಡೀತಿರುವಂತದ್ದು. ನಾವ್ ಹೇಳಿದ್ರೆ ನೋವಾಗ್ತದೆ, ಕೇಸ್ ಹಾಕ್ತಾರೆ ಅವರು. ಅರೆ ಕಾನೂನು ಅವರಿಗೆ ಮಾತ್ರ ಇರುವುದಾಗಾದ್ರೆ ಅತ್ಯಾಚಾರ ಮಾಡಿ ಹುಡುಗಿಯರನ್ನು ರಸ್ತೆಗೆ ನಡು ರಸ್ತೆಯಿಂದ 4 ಗಂಟೆಗೆ ಕೊಂಡೋಗಿ ಬಿಸಾಡ್ತಾರೆ ಅವರ ಮನೆ ಮಕ್ಕಳು. ಅವ್ರ ಹೆಸರು ಹೇಳಿದ್ರೆ ಕಂಟೆಂಪ್ಟ್ ಆಗ್ತದೆ. ನಾವು ಇದನ್ನೇ ಪ್ರಶ್ನೆ ಮಾಡೋದು, ಈ ದೇಶದಲ್ಲಿ ಕಾನೂನು ಇದೆಯಾ ಅಂತ ಹೇಳಿ. ನೋವಾಗ್ತದೆ. ಮೊನ್ನೆ ನಮ್ಮ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಮಾಡಿದ್ರು. ನಿಮ್ಗೆ ಏನೇನು ಈ ದೇಶದ ಕಾನೂನು, ಈ ದೇಶದ ರಾಜಕೀಯ ವ್ಯವಸ್ಥೆ, ಈ ದೇಶದ ಅಧಿಕಾರಿ ವರ್ಗಗಳು, ರೆವೆನ್ಯೂ ಆಫೀಸರ್ಸ್ಗಳು ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ಇಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಸೌಜನ್ಯನಿಂದ ಇದೆಲ್ಲ ಸರಿಯಾಗಬೇಕು. ಎಲ್ಲವೂ
ಒಬ್ಬ ಪೊಲೀಸಪ್ಪ ಕೇಸ್ ಹಾಕಿದ, FIR ಮಾಡಿದ. ಯಾರೋ ಒಬ್ಬ ಕುಡುಕ ತನ್ನ ಹೆಂಡತಿಯನ್ನು ಮಾರಾಟ ಮಾಡೇ ಬಿಟ್ಟ ರಸ್ತೆಯಲ್ಲಿ. ಮಹೇಶ್ ಶೆಟ್ಟಿ ಬಂದು ಎದೆ ಮೇಲೆ ಕೈ ಹಾಕಿ ಹಿಡ್ದ, ಎದೆ ಮೇಲೆ ಗುದ್ದಿದ, ಏನೇನೋ ಸುಳ್ಳು ಕೇಸ್ ಕೊಟ್ಟ. ಪೊಲೀಸ್ನವರ ಎದುರುಗಡೆ ಪಾಕೆಟ್ ಸರಿ ಹೊಡಿತಾನೆ, ಕುಡಿತಾನೆ. ಆದ್ರೂ ಪೊಲೀಸ್ ಹಿಡಿಲಿಲ್ಲ ಅವನನ್ನು. ಅದರಲ್ಲಿ ಒಬ್ಬ ಪೊಲೀಸಪ್ಪ ಅವನನ್ನು ಬಿಟ್ಟು ಬಿಡ್ತಾನೆ ಹಿಂದ್ಗಡೆಯಿಂದ ಓಡು ಅಂತ ಹೇಳಿ, ಹೀಗೆ ಸ್ಟೈಲ್ ಅಲ್ಲಿ. ಇದೇ ಧರ್ಮಸ್ಥಳದ ಪಾಪಿಗಳು ಅವನನ್ನು ಫಾರ್ಚುನರ್ ಗಾಡಿಯಲ್ಲಿ ಆಸ್ಪತ್ರೆಗೆ ಕೊಂಡೋಗ್ತಾರೆ. ಅವನು ಅಲ್ಲಿ ಹೋಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾನೆ, ಅಟ್ರಾಸಿಟಿ ಕೇಸ್ ಮಾಡ್ತಾನೆ. ಈ ಎಲ್ಲ ಘಟನೆಯಾಗ ಮಹೇಶ್ ಶೆಟ್ಟಿ, ತಿಮರೋಡಿ 6 ಮಂದಿಯ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅದರಲ್ಲಿ 3 ಜನ ಮಹೇಶ್ ಶೆಟ್ಟಿಯ ಮನೆಯಲ್ಲಿಯೇ 3ನೇ ದಿನದ ನಮ್ಮ ಹೋರಾಟದ ಕಾರ್ಯಕ್ರಮ ಮನೆಯಲ್ಲೇ ಇರ್ತೇನೆ, CC ಫುಟೇಜಿನ ಅಡಿಯಲ್ಲೇ ಇರ್ತೇನೆ ನಾನು. ಅದರಲ್ಲಿ 2 ನನ್ನ ಅಣ್ಣ ಮತ್ತು ತಮ್ಮ. ಏನು ಘಟನೆ ಆಯ್ತಾ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಹತ್ರ 1 ಕಿಲೋಮೀಟರ್ ದೂರದಲ್ಲಿ. ಆ ಪಕ್ಕದ ಜಾಗ ನನ್ನ ಅಣ್ಣಂದು, ಈ ಪಕ್ಕದ ಜಾಗ ನನ್ನ ತಮ್ಮಂದು. ಅವರಿಬ್ಬರನ್ನು ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. 5 ಮಂದಿ ಘಟನೆಗೆ ಸಂಬಂಧವೇ ಇಲ್ಲ. ಇನ್ನೊಬ್ಬ ಮಾರ್ಗದಲ್ಲಿ ಗಲಾಟೆ ಆಗುವಾಗ ನಮ್ಮ ಮನೆಗೆ ಬರುವುದು. ಯಾಕೆ 3ನೇ ತಾರೀಕಿನ ದೊಡ್ಡ ಹೋರಾಟದ ತಯಾರಿಗೆ ಬರುವ ಒಂದು 2-3 ನಿಮಿಷ ಹೆಚ್ಚು ಕಮ್ಮಿ ಆಗಿದೆ. ಇಲ್ಲಾಂದ್ರೆ ನನ್ನ CC ಫುಟೇಜ್ ಅಲ್ಲಿ ಅವನು ಸಿಗ್ತಾ ಇದ್ದ. 6 ಮಂದಿಯ ಮೇಲೆ ಕಂಪ್ಲೇಂಟ್ ಮಾಡಿದ್ರು. FIR ಆಯ್ತು. ಎಲ್ಲ ಟಿವಿಯಲ್ಲಿ CC ಫುಟೇಜ್ ಇದ್ದು ಕೊಟ್ಟು ಬಿಟ್ಟು ಏನು ಮಾಡ್ಲಿಕ್ಕಾಗ್ಲಿಲ್ಲ. ದೊಡ್ಡ ಸಂಗತಿ ಅಲ್ಲ. ನಾವು ಗೆದ್ದಿದ್ದೇವೆ ಅಂತ ಹೇಳಿ ಎಲ್ಲ ಬೀಗುವುದಿಲ್ಲ. ನಾವು ಬೀಗುವುದೇ ಇಲ್ಲ. ಆದ್ರೆ ಘಟನೆಯ ಮರುದಿವಸವೇ ಕಂಪ್ಲೇಂಟ್ ಮಾಡಿದ್ದೇನೆ. SP ಗೆ ಕಂಪ್ಲೇಂಟ್ ಮಾಡಿದ್ದೇನೆ, DSP ಗೆ ಕಂಪ್ಲೇಂಟ್ ಮಾಡಿದ್ದೇನೆ, ತಾಲೂಕಿನ ವೃತ್ತ ನಿರೀಕ್ಷಕರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಅವನ ಚೇಲಗಳು, ಅವನ ಜನಗಳು ಎಲ್ಲ ಸೇರಿಕೊಂಡು ಹುನ್ನಾರ ಮಾಡಿದ್ದಾರೆ, ಪಿತೂರಿ ಮಾಡಿದ್ದಾರೆ. 3ನೇ ತಾರೀಕಿನ ಕಾರ್ಯಕ್ರಮವನ್ನು ನಿಲ್ಲಿಸಲಿಕ್ಕೋಸ್ಕರ ನನ್ನ ಮೇಲೆ ಅಟ್ರಾಸಿಟಿ ಮತ್ತು ಮಾನಭಂಗ ಕೇಸ್ ಹಾಕಿದ್ದಾರೆ. ಇವ್ರ ಮೇಲೆ ಕೇಸ್ ಮಾಡಬೇಕು, ಇವರ ಪಿತೂರಿಯಿಂದ ಆಗಿದ್ದು ಅಂತ ಹೇಳಿ. ಇಷ್ಟ ತನಕ FIR ಆಗಲಿಲ್ಲ. ಯಾಕೆ? ಅದರಲ್ಲಿ ನಾನು ಕೇಳುದು ಡಿಪಾರ್ಟ್ಮೆಂಟ್ನವರ ಅಪ್ಪಂದಿರಲ್ಲ. ನಾನು ಕೇಳುದು ಅಂತ ಪಾಪಿ ಪೊಲೀಸ್ನವರಿಗೆ ಕೇಳುದು ನಾನು. ಯಾಕಂತ ಹೇಳಿದ್ರೆ ನಾನು ಡಿಪಾರ್ಟ್ಮೆಂಟ್ ನನ್ನ ಅಪ್ಪನನ್ನು ಕೂಡ ಬಿಡುವುದಿಲ್ಲ ನಾನು. ಯಾಕಂತ ಹೇಳಿದ್ರೆ ಸತ್ಯ, ನ್ಯಾಯ, ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಯಾರ ಮುಖಸ್ತುತಿ ಮಾಡಿ ನಾವು ನ್ಯಾಯ ಮಾತಾಡೋದಲ್ಲ. ನಾಳೆ ನಾನು ತಪ್ಪು ಮಾಡಿದ್ರೆ ಅದೇ ರೀತಿ ಬೀದಿ ನ್ಯಾಯಗೆ ಕೊಂಡೋಗಿ ನನ್ನನ್ನು ಸ್ಟೇಷನ್ ಒಳಗೆ ಹಾಕಿ ಏನು ಉತ್ತರ ಕೊಡುದಿಲ್ಲ ನಿಮಗೆ ನಾನು. ನಂದು ತಪ್ಪಿದ್ರೆ ತಪ್ಪಿಲ್ಲದ್ರೆ ಯಾರನ್ನು ಬಿಡುವವನಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ಇದು ಮಾತ್ರ ತಲೆಯಲ್ಲಿರ್ಲಿ. ಅದಕ್ಕೆ ಹೇಳುವಂಥದ್ದು ಈ ದೇಶದಲ್ಲಿ ಕಾನೂನು ಇದೆಯಾ ಅಂತ ಕೇಳೋದು. ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊನ್ನೆ ನಮ್ಗೆ ಬೇಲಿಗೆ ಹಾಕಿದ್ದೇವೆ. ಏನು ಈ ಧರ್ಮಸ್ಥಳದ ಅತ್ಯಾಚಾರಿಗಳ ಮಕ್ಕಳು ಹೋಗಿ ಅವರು ಕಾನೂನಿಗೆ ಬೈತಾರೆ, ಅವ್ರಿಗೆ ಜಾಮೀನು ಕೊಡಬಾರ್ದು, ಅವ್ರಿಗೆ ಎಂಟಿಸ್ಮೆಂಟ್ ಬೇಲ್ ಕೊಡಬಾರ್ದು ಅಂತ ಹೇಳಿ ಅವರು ಕೋರ್ಟ್ ನಿಂದಾನೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ದಾಖಲೆ ಆಗ್ತಾರೆ. ಇದೆ ಇಲ್ಲಿ ಏನು ಮಾಡ್ತಾ ಆಗ್ತಿದ್ದಾರೆ ಅದನ್ನೇ ಕೊಂಡೋಗಿ ಕೋರ್ಟ್ ಅಲ್ಲಿ ಹಾಕಿದ್ದಾರೆ. ಏನೋ ಜಡ್ಜರು, ನ್ಯಾಯಾಧೀಶರು ಒಳ್ಳೆಯವರು ಏನ್ ಹೇಳಿದಂತೆ, ಅದೆಲ್ಲ ಇಲ್ಲೇ ಹಾಕ್ಬೇಡ ಮಾರ, ಇದು ಕೇಸ್ ಬೇರೆ ಅದು ಕೇಸ್ ಬೇರೆ ಅಲ್ಲ. ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆಪ್ಪ? ದೊಡ್ಡವರಿಗೊಂದು ಕಾನೂನ? ಅದೇ ಆಗಿರುವುದು. ಆವತ್ತು 11 ವರ್ಷದ ಹಿಂದೆ 17 ವರ್ಷದ ಈ ಮಗುವಿನ ಅತ್ಯಾಚಾರ, ಗ್ಯಾಂಗ್ ರೇಪ್ ಆಗಿದ್ರಲ್ಲಿ ಕೂಡ ಇದೇ ಆಗಿರುವುದು. ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆವತ್ತು ಕೂಡ ಇದೇ ಆಗಿದ್ದು. 9ನೇ ತಾರೀಕಿಗೆ ಆ ಮಗುವನ್ನು ಅಪಹರಣ ಮಾಡ್ತಾರೆ 4:45 ಗಂಟೆಗೆ. ನನಗೆ 5:30 ಗಂಟೆಗೆ ಫೋನ್ ಬರ್ತದೆ. ಇವರ ತಂದೆಯ ಅಂಗಡಿಯಲ್ಲಿ, ಬಾಬುಗೌಡ್ರ ಅಂಗಡಿಯಲ್ಲಿ ಒಬ್ಬ ಕೆಲಸಕ್ಕಿದ್ದ ಒಬ್ಬ ಗೋಪಾಲ್ ಅಂತ ಹೇಳಿ ಫೋನ್ ಮಾಡ್ತಾನೆ. ಅಣ್ಣ, ನಾನು ಕೆಲಸಕ್ಕಿದ್ದ ಅಂಗಡಿಯ ಒಂದು ಮಗುವನ್ನು, 17 ವರ್ಷದ ಮಗುವನ್ನು ಎತ್ಕೊಂಡು ಹೋಗಿದ್ದಾರೆ, ಯಾರು ಕಿಡ್ನಾಪ್ ಆಗಿದೆ ಅಂತ ಹೇಳಿ, ನೀವೊಂದ್ಸಲ ಬನ್ನಿ ಅಂತ ಹೇಳಿ. ನಾನು ಹೇಳಿದ್ರೆ ಬರೋದಿಲ್ಲ ಮಾರ ಅಂತ ಹೇಳಿದೆ. ಬರುವುದೇ ಇಲ್ಲ ನಾನು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅದು ನೇತ್ರಾವತಿ ಆ ಕಡೆ, ಅಲ್ಲಿ ಅಣ್ಣಪ್ಪ ಮಂಜುನಾಥ, ನಾನು ಬರುವುದಿಲ್ಲ ಅಂತ ಹೇಳಿ.
10ನೇ ತಾರೀಕಿಗೆ ಬೆಳಿಗ್ಗೆ 10:30 ಗಂಟೆ ಬಾಡಿ ಸಿಗ್ತದೆ. ಆ ಹುಡುಗ ಫೋನ್ ಮಾಡ್ತಾನೆ, ಅಣ್ಣ ಬಾಡಿ ಸಿಕ್ಕಿದೆ, ಈಗಲಾದ್ರೂ ಬನ್ನಿ. ಬರುದೇ ಇಲ್ಲ. ನಾನು ಹೋಗುದು 11ನೇ ತಾರೀಕಿಗೆ ರಾತ್ರಿ 8:30ರಿಂದ 9 ಗಂಟೆಗೆ ಸ್ಟೇಷನ್ಗೆ ಹೋಗುದು. ಅದು ಒಬ್ಬ SI ಅವ್ರು ನಮ್ಮ ಫ್ರೆಂಡ್ ಕರೆದ್ರು ಅಂತ ಹೋಗಿರೋದು. ನಾನು ಏನ್ ಮಾಡಿದ್ರು ಆ SI? ನನ್ನ ಮೇಲೆಯೇ FIR ಮಾಡಿ, ನಾನ್ ಬೇಲೇಬಲ್ ಮಾಡಿ, ಇಡೀ ಸೌಜನ್ಯ ಪ್ರಕರಣದಲ್ಲಿ ನಾನು ಊರಲ್ಲಿ ನಿಲ್ಲದಾಗೆ ಮಾಡಿ, ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ನೋಡಿ, ಇಡೀ ಸೌಜನ್ಯನ ಪ್ರಕರಣವನ್ನು ಮುಕ್ಕಿ ತಿಂದ ಪೊಲೀಸ್ನವರು. ಹಾಗಾದ್ರೆ ಕಾನೂನು ಎಲ್ಲಿದೆ ಸ್ವಾಮಿ? ನಾವು ಕೇಳಬಾರ್ದ? ಎಲ್ಲಾ ಪೊಲೀಸ್ಗಳಿಗೆ ಬೈಯುವುದಿಲ್ಲ ನಾವು ಕೇಳುವುದು ಆ ಯೋಗೀಶ ಎಲ್ಲಿದ್ದಾನೆ, ಆ ಭಾಸ್ಕರ್ ರೈ ಎಲ್ಲಿದ್ದಾನೆ, ಸುದರ್ಶನ್ ಎಲ್ಲಿದ್ದಾನೆ, ಆಗಿನ SP ಅಭಿಷೇಕ್ ಗೋಯಲ್ ಎಲ್ಲಿದ್ದಾನೆ? ಇವರೆಲ್ಲ ಇಡೀ ಸೌಜನ್ಯಳ ಅತ್ಯಾಚಾರ ಪ್ರಕರಣವನ್ನು ಈ ಅತ್ಯಾಚಾರಿಗಳ ಜೊತೆ ಸೇರಿಸಿ ಮುಗಿಸಿ ನೀರು ಕುಡಿದಂತ ಪಾಪಿಗಳಿವರು. ಅದನ್ನು ಕೇಳಿದ್ರೆ ತಪ್ಪಾಗ್ತದ? ನ್ಯಾಯ ಕೇಳಲಿಕ್ಕಿಲ್ವ ಈ ದೇಶದಲ್ಲಿ? ನ್ಯಾಯ ಕೇಳಲಿಕ್ಕಿಲ್ವ? ಹಾಗಾದ್ರೆ ಇದನ್ನು ಹೇಳಿದ್ರೆ ನಾವು ತಪ್ಪಿತಸ್ಥರು, ನಾವು ದೇಶದ್ರೋಹಿಗಳು, ನಾವು ಕಾನೂನಿಗೆ ಕಿಮ್ಮತ್ತು ಕೊಡುದಿಲ್ಲ ಅಂತ ಹೇಳ್ತಾರಲ್ಲ ಇವರು, ಬೊಗಳೆ ಬಿಡ್ತಾರಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯ್ತು. 76 ಗೊತ್ತಿದ್ಯಾ ನಮ್ಗೆ? ಗೊತ್ತಿದ್ಯಾ ಎಷ್ಟು ಪ್ರಧಾನಮಂತ್ರಿಗಳಾದ್ರು? ಆದ್ರೆ ಈ ದೇಶದ ಕಾನೂನು ಬದಲಾಗ್ಲಿಲ್ಲ. ಪ್ರಜೆಗಳಿಗೆ ಬದುಕಲಿಕ್ಕೆ ಅವಕಾಶವೇ ಇಲ್ಲ. ಉಳ್ಳವನಿಗೆ ಒಂದು ಕಾನೂನು, ಇಲ್ಲದವನಿಗೆ ಒಂದು ಕಾನೂನು. ಇದು ಯಾವ ಪ್ರಜಾಪ್ರಭುತ್ವ? ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಫಂಡಮೆಂಟಲ್ ಏನ್ ಫಂಡಮೆಂಟಲ್? ಏನ್ ಫಂಡಮೆಂಟಲ್ ಅಂತ ಕೇಳುವಂತದ್ದು ನಾವು. ಅರೇ, ನೀವು ರಾಜ್ಯಕ್ಕೆ ಮಾಡಿದ ಪಾಪಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಮಾಡ್ತೀರಿ ಪಾಪಿಗಳೇ. ನಿಮ್ಮ ತಪ್ಪಿನಿಂದ ಕಾನೂನುಗಳು ಬದಲಾಗ್ತದೆ. ದೊಡ್ಡವರಿಗೆ ಒಂದು ಕಾನೂನು ಮಾಡ್ತೀರಿ. ಯಾರ ತಪ್ಪು? ಈ ರಾಜಕೀಯದ ಪಾಪಿಗಳು ಮಾಡಿದಂತಹ ತಪ್ಪುಗಳು. ಕಳೆದ 60 ವರ್ಷಗಳಿಂದ ಏನು ಆ ಧರ್ಮಸ್ಥಳದಲ್ಲಿ ನಡೆದಂತ ಎಷ್ಟು ಭೂಮಾಫಿಯಾಗಳಿದ್ದಾವೆ, ಎಷ್ಟೋ 1000 ಎಕರೆ ಯಾರು ಮಾಡಿಕೊಟ್ಟದ್ದು? ಇದೇ ರಾಜಕೀಯ ವ್ಯಕ್ತಿಗಳು, ಇದೇ ಸರ್ಕಾರದ ಅಧಿಕಾರಿಗಳು. ನಾನು ಹೇಳ್ತೇನೆ, ನಾವು ಸೌಜನ್ಯ ಸಾಯುವುದಕ್ಕಿಂತ ಮೊದಲು ಜಾಗದ್ದು ಬಿಡಿ, ಎಷ್ಟೋ 1000 ಎಕರೆ ಇದೇ ಸರ್ಕಾರಿ ಏನು ರಾಜಕೀಯ ವ್ಯಕ್ತಿಗಳ ಆಡಳಿತ ಇದ್ದಾಗ ಯಾರ್ಯಾರಿದ್ರು, 3 ರಾಜ್ಯದ ಪಕ್ಷದ ವ್ಯಕ್ತಿಗಳು ಬಡವಳಿಯಾಗಿ ಪಾಪದವರಿಗೆ ಒಂದು 94C ಆಗುದಿಲ್ಲ. ಇವರಿಗೆ 1000 ಎಕರೆಯನ್ನು ಜಡ್ಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಗತಿ ಇಲ್ಲದ ಪಾಪಿಗಳಿಗೆ, ಈ ಅತ್ಯಾಚಾರಿಗಳಿಗೆ ಯಾಕೆ ಕೊಡ್ಬೇಕು ಸ್ವಾಮಿ? ಯಾಕೆ ಕೊಡ್ಬೇಕು? ಏನು ಉದ್ಧಾರ ಮಾಡಿದ್ದಾರೆ ಇವರು ಸಮಾಜವನ್ನು? ಕೇಳಬೇಕಲ್ಲ ನಾವು. ಕೇಳಿದ್ರೆ ತಪ್ಪಾಗ್ತದೆ. ಅರೆ, ನಮ್ಮನ್ನು ಜೀವಂತವಾಗಿ ನೀವು ಸಾಯಿಸ್ತಿದ್ದೀರಿ ಪಾಪಿಗಳೇ. ನಾವಂತೂ ಸಾಯುವವರು. ಸಾಯುವ ಮೊದಲು ನಿಮ್ಮನ್ನು ಬಿಡುವುದಿಲ್ಲ ನಾವು. ಇದು ನಮ್ಮ ಎಚ್ಚರಿಕೆ. ಧರ್ಮಸ್ಥಳ ಗ್ರಾಮಕ್ಕೆ ನುಗ್ತೇವೆ ಅಂತ ಹೇಳಿದ್ರೆ ಮೈ ಉರಿತದೆ ನಿಮ್ಗೆ. 462 ಕೇಸುಗಳಲ್ಲಿ ಅದರಲ್ಲಿ ಒಂದು 30 ಕೇಸು ಉಜಿರೆ ಪಕ್ಕಕ್ಕೆ ಬರ್ತದೆ. ಅದರಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು. 96 ಮಹಿಳೆಯರು ಮತ್ತು ಮಕ್ಕಳು 462ರಲ್ಲಿ. ನೆನಪಿಟ್ಟುಕೊಳ್ಳಿ ಬಂಧುಗಳೇ, ನೆನಪಿಟ್ಟುಕೊಳ್ಳಿ. ಧರ್ಮಸ್ಥಳ ಗ್ರಾಮದಲ್ಲಿ ಬೆಳ್ತಂಗಡಿ ತಾಲೂಕಲ್ಲ ಅದು. ಬೆಳ್ತಂಗಡಿ ತಾಲೂಕಲ್ಲಿ 81 ಗ್ರಾಮ ಇದೆ. 81 ಗ್ರಾಮ ಇದೆ. ಧರ್ಮಸ್ಥಳ ಅನ್ನುವಂಥದ್ದೊಂದು ಗ್ರಾಮ ಉಜಿರೆಯ ಒಂದು ಕಾಲು ಭಾಗವೂ ಇಲ್ಲ. ಒಂದು 20% ಜಾಗ. ಎಷ್ಟು ಹಣ ಸಿಗ್ತದೆ 10 ವರ್ಷದಲ್ಲಿ? ಸೌಜನ್ಯ ಸಾಯುವುದಕ್ಕಿಂತ ಹಿಂದೆ 462 ಅಸಹಜ ಸಾವುಗಳು. ಅದು ಬಿಡಿ, ಅದರಲ್ಲಿ ಇದ್ದದ್ದು 96 ಮಕ್ಕಳು ಮತ್ತು ಮಹಿಳೆಯರು. 96 10 ವರ್ಷದಲ್ಲಿ. 2002ರಿಂದ 2012 ತನಕ
ಈ ಲೆಕ್ಕ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ನೀವು. ಅದರಲ್ಲಿ 49 ಹೆಣ್ಣು ಮಕ್ಕಳಿದ್ದು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಊರು ಇಲ್ಲ, ಗತಿ ಇಲ್ಲ, ಗೋತ್ರ ಇಲ್ಲ, ಕುಲ ಇಲ್ಲ, ಏನೇನೋ ಇಲ್ಲ. 49 ಹೆಣ್ಣು ಮಕ್ಕಳಿದ್ದು. ಅದರಲ್ಲಿ 18 ವರ್ಷದ ಕೆಳಗಿನದ್ದು 18 ಹೆಣ್ಣು ಮಕ್ಕಳು. ಅದರಲ್ಲಿ 4 ವರ್ಷದ ಹೆಣ್ಣು ಮಗು ಇದೆ, 6 ವರ್ಷದ ಹೆಣ್ಣು ಮಗು ಇದೆ, 14 ವರ್ಷದ ಹೆಣ್ಣು ಮಗು ಇದೆ. 18 ವರ್ಷದ ಕೆಳಗಿನ 18 ಹೆಣ್ಣು ಮಕ್ಕಳು. ಆ ಬಾಡಿಗಳು ಹೇಗೆ ಸಿಕ್ಕಿದಾವ ಗೊತ್ತದ ಮಂದಿಗೆ? ನಿಮ್ಗೆ ಗೊತ್ತಿದೆಯಾ? ನಿಮ್ಗೆ ಇದನ್ನು ಕೇಳಿದ್ರೆ ಹೊಸ ಹೊಸ ಕಥೆ ಮಾತಾಡ್ತಾರೆ. ಅರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಮರು ತನಿಖೆಗೆ ಈ ಕೇಸನ್ನು ಕೊಡ್ಲಿ, ಆವತ್ತು ಸಾಕ್ಷಿಗಳು ಬಂದು ಕಣ್ಣ ಮುಂದೆ ನಿಲ್ತಾರೆ. ಅವಾಗ ಗೊತ್ತಾಗ್ತದೆ ಇವರಿಗೆ, ಅವಾಗ ಗೊತ್ತಾಗ್ತಾರೆ. ಆ 18 ಬಾಡಿಗಳು ಕೂಡ ಏನು 10/10/2012 ಸೌಜನ್ಯ ಬಾಡಿ ಸಿಕ್ಕಿತು. ಒಳ ಉಡುಪಿ ಇಲ್ಲದೆ, ಬಾಡಿ ಇಲ್ಲದೆ, ಇಡೀ ಛಿದ್ರ ಆದಕ್ಕೆ ಯಾವ ರೀತಿಯಲ್ಲಿ ಬಾಡಿ ಸಿಕ್ಕಿದೆ ಅದೇ ರೀತಿಯಲ್ಲಿ 18 ಬಾಡಿ ಸಿಕ್ಕಿದೆ. ಹಾಗಾದ್ರೆ ಸೌಜನ್ಯಂದು ಹೊಸ್ತ ಅಲ್ಲಿ ಹೊಸ್ತ? ಅರೆ, ಅತ್ಯಾಚಾರಿಗಳ ಬೀಡಾಗಿದೆ ಅದು, ಸಮಾಜ ಕಂಟಕರ ನಾಡಾಗಿದೆ ಅದು. ಏನ್ ಹೇಳ್ತಾರೆ? ಧರ್ಮಸ್ಥಳ ಪಾಪಿಗಳ ಕೂಪ ಆಗಿದೆ ಅದು. ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಹಾಕಿ ಸ್ವಾಮಿ ಕೇಸು ನೀವು ನಮ್ಮ ಮೇಲೆ. ಅರೆ, ಇಷ್ಟು ಹೆಣ್ಮಕ್ಳನ್ನು ಕೊಂದು ತಿಂದಿದ್ದೀರಾ ಪಾಪಿಗಳು ನಿಮ್ಮ ಗ್ರಾಮದಲ್ಲಿ. ಇಡೀ ದೇಶಕ್ಕೆ ಮಾದರಿಗಳು ಇವರಿಗೆ, ಪ್ರಶಸ್ತಿಯ ಮೇಲೆ ಪ್ರಶಸ್ತಿಗಳು ಇವರಿಗೆ. ಯಾರು ಕೊಟ್ಟದ್ದು? ಇದೇ ರಾಜಕೀಯ ವ್ಯಕ್ತಿಗಳು. ಇವತ್ತೇನ್ ಹೇಳ್ತಿದ್ದಾರೆ? ಉದಾಹರಣೆಗೆ ಯಾವೊಬ್ಬ DCP, ಏನೋ ಅವನ ಹೆಸರು, ರುದ್ರಮುನಿ, ಏನೋ ನಿನ್ನೆಲ್ಲ ಮೊನ್ನೆ ಪವರ್ ಟಿವಿಯಲ್ಲಿ ಬೊಗಳೆ ಬಿಡ್ತಾ ಇದ್ದ ಪಾಪಿ ನನ್ನ ಮನೆಗೆ ಬಂದಿದ್ದ. ಮಹೇಶ್ ಶೆಟ್ರೆ, ನೀವು ಹೇಳಿರುವಂತದ್ದು 4-5 ಮಂದಿ ಇರುವಂತದ್ದು ನಾನು ಕೂಡ ಯೋಚನೆ ಮಾಡಿದ್ದಾರೆ. ಯಾರಿದ್ದಾರೆ ಅಂತ ಗೊತ್ತಿಲ್ಲ ಶೆಟ್ರೆ. ಎಲ್ಲ ಬರ್ದಾಗ್ತಾನೆ. ಈ ಪಾಪಿಗಳು ಇನ್ನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ಕೂತು ಹೇಳಿದಂತ ಮಾತು ಇದೇ. ರುದ್ರಮುನಿಯವನು ಕಳ್ಳ, ಏನೋ COD DSP ಅಂತ ಹೇಳ್ತಾನೆ. ಪರಮ ಪಾಪಿ ಇವನು ಮೊನ್ನೆ ಕೊಟ್ಟ ಒಂದೊಂದು ದಾಖಲೆ ಏನೋ ಮಾತಾಡ್ತಾನಲ್ವಾ, ಬರೇ ಬುರುಡೆ ಬಿಟ್ಟಿದ್ದಾನೆ ಅಷ್ಟೇ. ಏನಿದೆ ಅದರಲ್ಲಿ? ಪೂರ್ತಿ ಏನು ಈ ಅತ್ಯಾಚಾರಿಗಳ ಬ್ಯಾಗ್ ಇಟ್ಕೊಂಡು ಮಾತಾಡಿದಾಗೆ ಮಾತಾಡ್ತಿದ್ದಾನೆ. ಸುಟ್ಕೇಸ್ ಇಟ್ಕೊಂಡು ಹೋಗಿ ಮಾತಾಡಿದಾಗೆ ಮಾತಾಡ್ತಿರ್ತಾನೆ ಅವನು. ಅವನಿಗೆ ಸ್ವಲ್ಪ ಜ್ಞಾನ ಆದ್ರೆ ಇದೆಯಾ? ಒಬ್ಬ COD ಆಫೀಸರ್ ಅವನು ಕೊಟ್ಟಂತ ಮೊನ್ನೆ ಹೇಳಿಕೆ ಅದೇ ಸ್ವಲ್ಪ ಹಿಂದೆ ಸುವರ್ಣದಲ್ಲಿ ಕೊಟ್ಟಿದ್ದಾನೆ, ಅವನಿದ್ದಾನೆ ಅಂತ ಹೇಳ್ತಾನೆ. ಪವರ್ ಟಿವಿಗೆ ಬಂದಾಗ ಅವನಿಲ್ಲ. ಅರೆ, ಎಂತ COD ಅವನು, ಎಂತ ಇನ್ಸ್ಪೆಕ್ಟರ್ ಅವನು, DSP ಅಂತೆ. COD DSP. ನಾವು ಕೇಳುವಂತದ್ದು, ಇದನ್ನು ಯಾರು ಮುಚ್ಚಿಸಿದ್ದು? ಇದರ ಹಿಂದ್ಗಡೆ ಯಾರು? ಈಗ ಉದಾಹರಣೆಗೆ ಇಲ್ಲಿಗೆ ಬರಬೇಕಾದ್ರೆ ಮೊನ್ನೆ ನಿನ್ನೊಬ್ಬ ಈಗ ತಮ್ಮನ್ನೇ ಹೇಳಿದ್ರು, ವಿಡಿಯೋ ಬಿಟ್ಟಿದ್ದಾನೆ. ಏನು ಸಿದ್ದರಾಮಯ್ಯರ ಒಂದು ಬಹಳ ದೊಡ್ಡ ಷಡ್ಯಂತ್ರ ಅಂತೆ, ದೊಡ್ಡವರು ಸೇರಿ ಮಾಡಿದಂತೆ, ಯಾರೋ ಕ್ರಿಶ್ಚಿಯನ್ ತಂದು ಕೊಡುದಂತೆ. ಅರೇ ಪಾಪಿ, ಅರೆ ನಿನ್ನ ಮಗಳನ್ನು ಎಲ್ಲಾದ್ರೂ ಕೊಂದು ಇದೇ ರೀತಿ ಬಿಸಾಡಿದ್ರೆ ಏನ್ ಮಾಡ್ತಿದ್ಯಾ ನೀನು? ಒಳ್ಳೆ ಗಾಂಜಾ ಗಿರಾಕಿ ತರ ವಿಡಿಯೋದಲ್ಲಿ ಮಾತಾಡೋದಲ್ಲ, ವೇದಿಕೆ ಮುಂದೆ ಬಂದು ನಿಂತ್ಕೋ, ನಾವು ಮಾತಾಡ್ತೇವೆ ನಿನ್ನ ಹತ್ರ. ಹಿರೇಬೆಟ್ಟಿನಂತಿಂದ ಒಂದು ಈ ಸಣ್ಣ ಊರಿನಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಕೋ. ಮುಂದಿನ ದಿನ ಸೌಜನ್ಯಳ ವಿರುದ್ಧ ಯಾರ್ಯಾರು ಷಡ್ಯಂತ್ರಗಳನ್ನು ಮಾಡ್ತೀರೋ, ಅರೆ ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ, ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ. ಮೊನ್ನದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಎದ್ದು ನಿಂತಿದ್ದಾರೆ. ಇದನ್ನು ತಡೆಯುವಂತ ಶಕ್ತಿ ನಿಮ್ಮಲ್ಲಿ ಯಾರಲ್ಲಿ ಸಹ ಇಲ್ಲವೇ ಇಲ್ಲ. ಅರೆ ಇದು ಶಕ್ತಿಯ, ಧರ್ಮದ, ನ್ಯಾಯದ ಶಕ್ತಿ ಇಲ್ಲಿ ಕಣ್ಣ ಮುಂದೆ ನಿಂತಿರುವಂತವರು. ಯಾವುದೇ ಆಮಿಷಗಳಿಗೆ ಮನೆ ಯಾರು ಹೇಳ್ತಂದ್ರೆ ಬಸ್ಸಲ್ಲಿ ಜನ ಕರ್ಕೊಂಡು ಹೋಗುದು. ಎಲ್ಲಿಂದ ಬಸ್ಸು ಸ್ವಾಮಿ?
ಎಲ್ಲಿಂದ ಬಸ್ಸು? ಇವತ್ತು ಎಲ್ಲೆಲ್ಲೋ ಕೇಸುಗಳನ್ನ ಹಾಕಿದ್ದಾರೆ. ಮೈಸೂರಲ್ಲಿ ಹಾಕಿದ್ದಾರೆ, ಮಡಿಕೇರಿಯಲ್ಲಿ ಹಾಕಿದ್ದಾರೆ, ಹಾಸನದಲ್ಲಿ ಹಾಕಿದ್ದಾರೆ, ಬೆಂಗಳೂರಲ್ಲಿ ಹಾಕಿದ್ದಾರೆ. 15 ಕೋಟಿ ಡಿಫಾಮೇಷನ್. ಯಾರಿಗೆ ಯಾರಿಗೆ ಸ್ವಾಮಿ? ಅತ್ಯಾಚಾರಿಗಳೇ ನಮ್ಮ ಕಣ್ಣ ಮುಂದೆ ಪಾಪಿಗಳು ಇವತ್ತು ಕೂಡ ತಿರುಗಾಡ್ತಾ ಇದ್ದಾರೆ. ಟಿವಿ ಮುಂದೆ ಬರ್ತಾರೆ, ಇವತ್ತು ಕೂಡ ರಾಜಕೀಯದವರ ಜೊತೆಯಲ್ಲಿ ಮಾತಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಅತ್ಯಾಚಾರಿಗಳು ಪೊಲೀಸ್ನವರ ಜೊತೆ ಮಾತಾಡ್ತಾರೆ ಫೋನಿನಲ್ಲಿ. ಅತ್ಯಾಚಾರಿಗಳು ಹಾಗಾದ್ರೆ ನಾವು ಯಾರು ಬಂಧುಗಳೇ? ಯಕ್ಷ ಪ್ರಶ್ನೆ ಇಲ್ಲಿ, ಯಕ್ಷ ಪ್ರಶ್ನೆ. 11 ವರ್ಷದಲ್ಲಿ 90 ಕೋಟಿ ರೂಪಾಯಿ ಸೌಜನ್ಯನ ಕೇಸಿಗೆ ಖರ್ಚು ಮಾಡಿದ್ವಿ. ಯಾರಪ್ಪನ ಆಸ್ತಿ ಪಾಪಿಗಳೇ? ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮಾಡಿದಂತಹ ಪಾಪಿ ಕೆಲಸಕ್ಕೆ ನಿಮ್ಮ ಮನೆಯಲ್ಲಿದ್ದದ್ದಾಗಬೇಕು, ನಿಮ್ಮ ಮನೆಗಳಲ್ಲಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಈ ವೇದಿಕೆಯಿಂದ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ನಿಮ್ಗೆ ಅಣ್ಣಪ್ಪನ ಶಾಪ, ನಿಮ್ಗೆ ಮಂಜುನಾಥ ದೇವರ ಶಾಪ, ನೀವು ನಂಬುವ ದೇವಸ್ಥಾನದ ದೇವರುಗಳ ಶಾಪ. ಇಂಥ ಪಾಪಿಗಳಿಗೆ ಸಪೋರ್ಟ್ ಮಾಡಿದ್ರೆ ಈ ಸಮಾಜ ಹಾಳಾಗಿ ಹೋಗ್ತದೆ. ನಾವ್ ಹೇಳ್ತೇವೆ ಧರ್ಮ ಸ್ಥಾಪನೆ ಆಗ್ತದೆ, ಭಾರತ ವಿಶ್ವಕ್ಕೆ ಗುರುವಾಗ್ತದೆ. ಯಾವಾಗ ಬಂಧುಗಳಿದು? ಯಾವಾಗ? ನಾವು ಕೈಕಟ್ಟಿ ಕೂತ್ಕೊಳ್ಬೇಕಾ? ನಾವು ಸುಳ್ಳು ಹೇಳ್ಬೇಕಾ? ನಾವು ಇದ್ದ ಮನೆ ಹೆಂಡತಿ ಮಕ್ಕಳನ್ನು ಅತ್ಯಾಚಾರ ಮಾಡ್ಬೇಕಾಗಾದ್ರೆ ಸಮಾಜ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲೂ? ಹಾಗಾದ್ರೆ ಏನಿದು? ಏನು ಸತ್ಯಮೇವ ಜಯತೆ? ಯಾಕೆ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಕಾನೂನು ಉಲ್ಲಂಘನೆ ಆಗ್ತದೆ? ಯಾರು ಕೇಳ್ಬೇಕು? ಉದಾಹರಣೆಗೆ ಹೇಳ್ತೇನೆ, ನಾನು ಇವತ್ತು ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೇನೆ. ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ. ನನ್ನ ಹತ್ರ 2 ಕೇಸ್ ಇದೆ, ನನ್ನ ಮೇಲೆ 2 ಕೇಸ್ ಮಾಡಿದ್ದಾರೆ. ನನ್ನ ಜಾಗದ ಕೇಸುಗಳಲ್ಲಿ ನಮಗೆ ಕಾನೂನಿನಿಂದ ಅನ್ಯಾಯ ಆಗಿದೆ. ಸರ್ಕಾರಿ ದಾಖಲೆಗಳನ್ನು, ಒರಿಜಿನಲ್ ದಾಖಲೆಗಳನ್ನು ಜಡ್ಜಸ್ಗಳು ತೆಗೆದು ಬಿಸಾಡಿ ಡೂಪ್ಲಿಕೇಟ್ ದಾಖಲೆಗೆ ಸ್ಟೇ ಕೊಟ್ಟು ನನ್ನ ಜಾಗವನ್ನು ಒಳಗೆ ಹಾಕಿಸಿದ್ದಾರೆ. ಯಾಕೆ ಹೇಳ್ಬಾರ್ದು ನಾನು? ಯಾಕೆ ಹೇಳ್ಬಾರ್ದು? ಯಾಕೆ ಪ್ರಶ್ನೆ ಮಾಡಬಾರ್ದು? ಅರೆ ನನ್ಗೆ ತಾಕತ್ತಿದೆ, ಕೊಂಡಾಗಿ ನಿಮ್ಮ ಜೈಲಲ್ಲಿ ಇಟ್ಕೊಂಡು ನಮ್ಮನ್ನು ತಲೆ ತೆಗೆದು ಬಿಡಿ, ಗಲ್ಲಿಗೆ ಏರಿಸ್ಬಿಡಿ. ಆದ್ರೆ ನಾವಲ್ಲಿ ಹೇಳುವುದು ಸತ್ಯವನ್ನೇ. ನಮ್ಮೊಂದು ದೇವಸ್ಥಾನಕ್ಕೆ ಬೀಗ ಹಾಕಿಸಿದ್ರು. ಪರಂಬೋಕು ಜಾಗ, ಅಣ್ಣಪ್ಪನ ಒಂದು ಗುಡಿಯನ್ನು ಕಟ್ಟಿದ್ದೇವೆ. ಅಲ್ಲಿ 40-50 ಲಕ್ಷ ಖರ್ಚು ಮಾಡಿದ್ದೇವೆ. ನಾಗಬ್ರಹ್ಮರ ಸಾನ್ನಿಧ್ಯ ಇದೆ. ಇಡೀ ಊರಿನವರು ಸೇರಿ ಮಾಡಿದಂತ ಜಾಗ ಅದು. ಸರ್ಕಾರ ಏನು ತಹಶೀಲ್ದಾರರು AC DC ದಾಖಲೆ ಕೊಡ್ತಾರೆ, ಇದು ಪರಂಬೋಗು ಜಾಗ, ಸಾರ್ವಜನಿಕ ಜಾಗ ಅಂತ. ಅದರ ಪಕ್ಕದ ಜಾಗ ಇದೇ ಧರ್ಮಸ್ಥಳದಂತ ಪಾಪಿಗಳ ಚೇಲಗಳು. ಅದು ನಮ್ಮ ಪಟ್ಟೆಯ ಕುಂಕಿ ಅಂತ ಹೇಳ್ತಾರೆ. ತಹಶೀಲ್ದಾರ್ ಹೇಳ್ತಾರೆ ಇಲ್ಲ, ಅದು ಪರಂಬೋಗು ಸಾರ್ವಜನಿಕ ಜಾಗ ಅಂತ ಹೇಳಿ. ಜಡ್ಜ್ ಏನ್ ಮಾಡ್ತಾರೆ? ಹೈಕೋರ್ಟ್ ಅಲ್ಲಿ ಕೂತು ಬೀಗ ಹಾಕ್ಸಿ SP ಗೆ ಆರ್ಡರ್ ಮಾಡ್ತಾರೆ. ಬೀಗ ಹಾಕ್ಸಿ ಆ ಟೀಮ್ನಿಂದ ಬಿಡಿಸಿ, ಯಾರು ಅವರ ಧರ್ಮಸ್ಥಳದ ಚೇಲಗಳಿದ್ದಾರ ಅವರಿಗೆ ಬೀಗ ಹಾಕಿ ಆ ದೇವಸ್ಥಾನ ಅವರಿಗೆ ಕೊಡಿ ಅಂತ ಹೇಳಿ. ಅದನ್ನು ಪ್ರಶ್ನೆ ಮಾಡಿದ್ರೆ ಕಂಟೆಂಪ್ಟ್ ಆಗ್ತದ? ಅದು ಕಂಟೆಂಪ್ಟ್ ಆಗ್ತದ? ನನ್ನ ಮನೆಯ ಪಟ್ಟ ಜಾಗದಲ್ಲಿ ಮಾರ್ಗ ಮಾಡ್ಲಿಕ್ಕೆ ನೋಡಿದ್ರು ಮೊನ್ನೆ. ಒಂದೊಂದಲ್ಲ, 2-2, 3-3 ಮಾರ್ಗ ಇದ್ದವರು 4ನೇ ಮಾರ್ಗಕ್ಕಾಗಿ ನನ್ನ ಮನೆಯ ಪಟ್ಟೆಯಲ್ಲಿ ಮಾರ್ಗ ಮಾಡಬೇಕು ಅಂತ ಹೇಳಿ ಜಡ್ಜರು ಬರೀತಾರೆ. ತಹಶೀಲ್ದಾರಿಗೆ ಮಾಡಿಯೇ ಬಿಡ್ಬೇಕು ಮಾರ್ಗ ಅಂತ ಹೇಳಿ. ನಾನು ಹೇಳಿದೆ, ಜಡ್ಜ್ ಬಂದು ಕೂತ್ಕೊಳ್ಳಿ, ಇಲ್ಲಿ ಕಮಿಷನ್ ಮಾಡಿಸಿದ್ದಾರ. ನನ್ನ ಪಟ್ಟೆಲ್ಲ ನನ್ನ ಅಪ್ಪ ಕೊಟ್ಟಂತ ಜಾಗ ನನಗೆ ಯಾರು ಹೇಳಲಿಕ್ಕಂತೆ? ಇದು ತಪ್ಪ? ನಾವು ಕೇಳು ತಪ್ಪಾಗ್ತದ ಕಾನೂನಿನಲ್ಲಿ? ಒಬ್ಬನ ಪಟ್ಟೆಯಲ್ಲಿ ಮಾರ್ಗ ಮಾಡಬೇಕಾದ್ರೆ ಅಷ್ಟು ಪರಿಜ್ಞಾನ ಬೇಕು ಒಬ್ಬ ಜಡ್ಜನಿಗೆ ಕೂಡ. ಕಮಿಷನ್ ಮಾಡಿಸ್ಬೇಕು. ಮಾರ್ಗ ಇಲ್ಲದ್ರೆ, ಯಾವುದೇ ಜಾಗದಿಂದ ಮಾರ್ಗ ಇಲ್ಲದ್ರೆ ಕೊಡುವ. ಹಾಗಾದ್ರೆ ಇದನ್ನು ಎಲ್ಲ ಇಟ್ಕೊಂಡು ಈಗ ನಮ್ಮ ಮೇಲೆ ಕೇಜೋವದೆ ಕಂಟೆಂಪ್ಟ್ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಕಂಟೆಂಪ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದಾಖಲೆಗಳನ್ನು ನಾವು ಮಾತಾಡಿದಂತ ದಾಖಲೆಯನ್ನು ಇಡುವುದು. ಆಕಿ ಸ್ವಾಮಿ ನಮ್ಮನ್ನು ಕೊಂಡೋಗಿ ಜೈಲಲ್ಲಿಡಿ. ಮುಂದೊಂದು ದಿನ ಈ ರಾಜ್ಯದ ಜನ ಎಲ್ಲ ಎದ್ದುಕೊಂಡು ರಸ್ತೆಗೆ ಬಂದಾಗ ಗೊತ್ತಾಗ್ತದೆ
ಯಾಕಂತ ಹೇಳಿದ್ರೆ ಉಳ್ಳವರಿಗೆ ಕಾನೂನು, ಇಲ್ಲದವರಿಗೆ ಏನಿಲ್ಲ. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ನಾವು ಸೌಜನ್ಯನಿಗೋಸ್ಕರ ಸತ್ಯದ ಹೋರಾಟವನ್ನು ಮಾಡ್ತಾ ಇದ್ದೇವೆ, ನ್ಯಾಯದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬರೇ ಕರ್ನಾಟಕದ ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲ, ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಬಾಕಿ ಎಲ್ಲಾ ಭಾಗಗಳಿಗೂ ಇವತ್ತು ಹಾಸನದಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ, ಬೀದರ್ನಲ್ಲಿ ಆಗ್ತದೆ, ಚಿತ್ರದುರ್ಗದಲ್ಲಿ ಆಗ್ತದೆ, ಕೋಲಾರದಲ್ಲಿ ಆಗ್ತದೆ. ಇವರಿಗೆಲ್ಲ ಹೆದರಿಕೆ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಜನಗಳು ಎದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಏನು ಇಷ್ಟ ತನಕ ಮಾಡಿದಂತ ಪಾಪ ಸಮಾಜದ ಮುಂದೆ ಬರ್ತದೆ ಅಂತ ಹೇಳಿ ಹೆದರಿಕೆ ಶುರುವಾಗಿದೆ. ಏನ್ ಮಾಡ್ತಾರೆ ಇವತ್ತು? ತೇಜೋವಧೆ ಮಾಡ್ತಾರೆ, ತೇಜೋವಧೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಯಾವ ರೀತಿಯ ತೇಜೋವಧೆಗಳು, ಕೆಲವು ಸಲ ನಮ್ಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅರೆ ಎಂತ ಪಾಪಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅರೆ ಯಾಕೆ ಮಾಡ್ಬೇಕು? ಇವರು ಅತ್ಯಾಚಾರಿಗಳಲ್ಲದಿದ್ರೆ ಏನು, ಇವರ ದಾಖಲೆ ಇತ್ತಲ್ಲ, ತಮ್ಮನ ಮಗಂದು ಒರಿಜಿನಲ್ ಮೊನ್ನೆ ಪೂವರ್ ಟಿವಿಯನ್ನು ತೋರಿಸ್ತಾನೆ ಅಂತ ಹೇಳಿದಲ್ಲ, 2012ರದ್ದು ಇದು ಕೊಡ್ಬೇಕಿತ್ತು. ಏನು? ಟ್ರಾವೆಲ್ ಹಿಸ್ಟ್ರಿ ಕೊಟ್ಟಿದ್ದಾರೆ. ಇಷ್ಟ ತನಕ ಕೊಟ್ಟಿದ್ದಾರ? ಆರೋಪಿಂದ ಸಾಬೀತು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಯಾರ್ಯಾರು ಅದರಲ್ಲಿ ಇದ್ದಾರೋ ಮನೆಯವರು ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಾನು ಈ ವೇದಿಕೆಯಿಂದ ಹೇಳ್ತೇನೆ, ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆಯವರು? ಒಂದಾದ್ರೂ ಕಂಪ್ಲೇಂಟ್ ತಗೊಂಡಿದ್ದಾರಾ? ಹಾಗಾದ್ರೆ ಬಡವರು ಕೊಟ್ಟಂತ ಕಂಪ್ಲೇಂಟ್ಗೆ ಯಾವುದೇ ಕಾನೂನಿಲ್ವ? ಹಾಗಾದ್ರೆ ಒಂದು ಕಂಪ್ಲೇಂಟ್ ಇವರ ಮಗಳು ಮಿಸ್ ಆದ ದಿವಸ ಕೊಟ್ಟಿದ್ದಾರೆ, ಹುಡುಗಿಯ ಚಿಕ್ಕಪ್ಪ ಕೊಟ್ಟಿರುವಂತದ್ದು ಮಿಸ್ಸಿಂಗ್ ಕಂಪ್ಲೇಂಟ್. ಹುಡುಗಿಯ ಬಾಡಿ ಸಿಕ್ಕಿದ ಮೇಲೆ ಎರಡೆರಡು ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಈ ತಾಯಿ ಮತ್ತು ಇವ್ರ ಮನೆಯವರು. ಕಂಪ್ಲೇಂಟ್ ಸರಿ ಇಲ್ಲ ಅಂತ ಹೇಳಿ ತಗೊಳ್ಳಿಲ್ಲ. 2011 ತಿಂಗಳಿನಲ್ಲಿ ಇವ್ರದ್ದು ಯಾರು ಇವತ್ತು ಧರ್ಮಸ್ಥಳದ ಕೆಲಸದವರಿದ್ದಾರೆ ಅವರ ಎಲ್ಲ ಹೆಸರನ್ನು ಬಿಟ್ಟು ಸಂತೋಷ್ ರಾವ್ ಮತ್ತು ಇತರರು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ತಕ್ಷಣ ತಗೊಂಡು ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಅದರ ಹಿಂದೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರ ಎಲ್ಲ ಈ ಧರ್ಮಸ್ಥಳದ ಅಧಿಕಾರಿಗಳ ಎಲ್ಲ ಚೇಲಗಳಿವರು. ಕಂಪ್ಲೇಂಟೇ ತಗೊಳ್ಳಿಲ್ಲ ಸ್ಟೇಷನ್ ಅಲ್ಲಿ. ಹಾಗಾದ್ರೆ ಸ್ಟೇಷನ್ ಇರುವುದು ಯಾಕೆ? ಸ್ಟೇಷನ್ ಇರುವುದು ಯಾಕೆ? ಇವತ್ತು ಕೇಳ್ತಾರೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಕೊಟ್ರೆ ತಗೊಳ್ಳೋರು ಬೇಕಲ್ಲ ಸ್ವಾಮಿ. ನಮ್ಮನ್ನು ಸುಳ್ಳು ಕೇಸ್ ಹಾಕಿದ್ದು ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡಿ 1 ತಿಂಗಳು ಮನೆಯಿಂದ ಓಡಿಸಿದ್ದಾರೆ. ಮತ್ತೆ ಯಾರಿದ್ರು ಇವರ ಹಿಂದ್ಗಡೆ? ಯಾರು ಇಲ್ಲ. ಆವಾಗ ಇವರ ಒಕ್ಕಲಿಗ ಸಂಘದ ಒಬ್ಬ ಲೀಡರ್ ಇದ್ದ ಕುಶಲಪ್ಪ ಗೌಡ ಅಂತ ಹೇಳಿ, ನೀವು ಈ ಹೆಣ ಎಲ್ಲ ತೆಗಿರಿ, ಇದಕ್ಕೆಲ್ಲ ಕಾರ್ಯಗಳನ್ನು ಮಾಡಿ, ನೋವಿನಲ್ಲಿ ನೀವೆಲ್ಲ ಬರೋದು ಬೇಡ, ಎಲ್ಲ ನಮ್ದೇ ಸರ್ಕಾರ ಇರೋದು, ನಾನೇ ಮಾಡ್ತೇನೆ ಅಂತ ಹೇಳಿ ಇವರನ್ನು ಮಂಗಾಮಯ ಮಾಡಿ ಕೇಸ್ ಕೊಡೋದಾಗೆ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಅವನು. ಈಗ ಹೇಳ್ತಾರೆ ಕೇಸ್ ಕೊಡ್ಲಿಲ್ಲ. ಯಾಕೆ? ಮನೆ ತಾಯಿ ಯಾಕೆ ಕೇಸ್ ಕೊಡ್ಲಿಲ್ಲ? ಕೊಟ್ರೆ ಎರಡು ಸಲ ಕೊಟ್ರೆ ತಗೊಳ್ಳಿಲ್ಲ. 3ನೇ ಸಲ ಕೊಟ್ಟಾಗ ಅವ್ರದ್ದು ಯಾರು ಹೆಸರಿಲ್ಲ, ಸಂತೋಷ್ ಮೇಲೆ ಮತ್ತು ಇತರರು ಅಂತ ಕೊಟ್ಟಾಗ ತಕ್ಷಣ ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದು ದಾಖಲೆ ಇದೆ ನಮ್ಮ ಹತ್ರ. 1 ವಾರದಲ್ಲಿ ಏನು ಅಲ್ಲಿಯ ತಮ್ಮ ಇದ್ದಾನೆ, ತಮ್ಮನ ಹತ್ರ ಹೋಗುವಾಗ ತಮ್ಮನೇ ಹೇಳ್ತಾನೆ ಹುಡುಗಿ ಬಹಳ ಚಂದ ಇತ್ತು, ಜನಾರ್ದನ ಪೂಜಾರಿ 1 ಲಕ್ಷ ಕೊಟ್ಟಿದ್ದಾನೆ, ಅದನ್ನು ಕೋರ್ಟ್ ಕಚೇರಿ ಅಂತ ಹೇಳಿ ಖರ್ಚು ಮಾಡಬೇಡಿ. ಯಾರಿಗೆ ಹೇಳೋದು? ಸೌಜನ್ಯನ ಮನೆಯವರಿಗೆ, ಮಾವನಿಗೆ, ಅಪ್ಪನಿಗೆಲ್ಲ ಹೇಳೋದು, ಕೊಡಬೇಡಿ, ಖರ್ಚು ಎಲ್ಲೆಲ್ಲ ಮಾಡಬೇಡಿ, ಕೋರ್ಟ್ಗೆಲ್ಲ ಹೋಗ್ಬೇಡಿ ಅಂತ ಹೇಳಿ. ಅಲ್ಲಿ ಅಷ್ಟು ಹೇಳಿ ಕೇಳ್ಕೊಂಡು ಬರುವಾಗ ಒಬ್ಬನನ್ನು ಕರೀತಾರೆ, ವಿಠಲ ಇಲ್ಲಿಗೆ ಬಾ, ಸೌಜನ್ಯ ಮಾವನನ್ನು ಕಾನೂನಿಗೆ ಏನು ಅಂತ ಹೇಳಿ ಹೋಗ್ಬೇಡ, ಇನ್ನು ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗು, ಮುಂದೆ ಬೆಟ್ಟಗಳಿದ್ದಾವೆ ಅಂತೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ. ಯಾರು? ಇದೇ ಸೀನಪ್ಪಣ್ಣನ ತಮ್ಮ, ಈ ಮಗುವಿನ ಅಪ್ಪ. ಆವತ್ತೇ ಅವರ ಏನು ಮ್ಯಾನೇಜರ್ ಇದ್ದಾರೆ, ಹೊರಗಡೆ ಬರುವಾಗ ಇದೇ ವಿಠಲ್ ಗೌಡ್ರಿಗೆ ಹೇಳ್ತಾರೆ, ಇದೇ ವಿಠಲ್ ಗೌಡ್ರಿಗೆ, ಏ ವಿಠಲ ನೀకు ಮಂಡ್ಯ ಸಮೈಜ ಈ ದಾಯಗ ಮಾರ ನೆತ್ತ ಬಿರೋಡು ಬೂರ್ದ ಜನೇರು ಗೊತ್ತುಂಡ? ಹೆಂಗ್ ಗೊತ್ತುಜ್ಜಿ? ಎಲ್ಲಿಯಾರನ್ನ ಮಗೆ ಪುಣ್ಯತ್ತ ಪೋಪನ ಸೈಪಣೆ ಅಂತೇಳಿ. ಇದನ್ನು ಎಲ್ಲ ಹೇಳಿದ್ರೆ ಇವತ್ತು ಅವರು ಇದ್ದಾರಂತ ಹೇಳಿದ್ರೆ ಇವರಿಗೆ ಎಷ್ಟು ನೋವಾಗ್ತದೆ ಗೊತ್ತಾ?
ನಾವು ಇವತ್ತು ಬರೇ ಸೌಜನ್ಯನ ಕೇಸು ಮಾತ್ರ ಅಲ್ಲ, ಈ 18 ಹೆಣ್ಣು ಮಕ್ಕಳ ಅರೆ ಬೆತ್ತಲೆ ಏನು ಮಾಡಿ ಕೊಂದಿದ್ದಾರೋ ಈ 10 ವರ್ಷದಲ್ಲಿ ಅದು ತನಿಖೆ ಆಗಬೇಕು. 49 ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಏನು ಅಡ್ರೆಸ್ ಇಲ್ಲದೆ ಹೆಣ ಊತಾಕಿದ್ದಾರೋ ಅದು ತನಿಖೆ ಆಗಬೇಕು. ಭೂ ಹಗರಣಗಳು ತನಿಖೆ ಆಗಬೇಕು. ಏನು ಬಡ್ಡಿ ದಂಧೆ ಅದು ತನಿಖೆ ಆಗಬೇಕು. ಎಂಡೋಮೆಂಟ್ ದೇವಸ್ಥಾನ ಅದು ಸರ್ಕಾರೀಕರಣ ಆಗಬೇಕು. ಅರೆ ನೋವಾಗ್ತದ ನಿಮ್ಗೆ? ಧರ್ಮ ನಮ್ಮ ಹತ್ರ ಇದೆ ಬಂಧುಗಳೇ, ನಮ್ಮ ಹತ್ರ ಧರ್ಮ ಇದೆ. ನಾವು ಅಣ್ಣಪ್ಪನನ್ನಲ್ಲೇ ಸ್ಥಾಪನೆ ಮಾಡುವವರು, ಮಂಜುನಾಥನನ್ನಲ್ಲೇ ಸ್ಥಾಪನೆ ಮಾಡುವವರು, ಸ್ಥಾಪನೆ ಮಾಡದೆ ಖಂಡಿತವಾಗಿಯೂ ಬಿಡುವುದಿಲ್ಲ. ಧರ್ಮ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆಗ್ತದೆ ಅನ್ನುವಂತ ಒಂದು ವಿಶ್ವಾಸದಿಂದ ಕಳೆದ 11 ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದೇವೆ. ಮಳೆಯಿಂದಾಗಿ ಕಾರ್ಯಕ್ರಮ ನಡೆಯುವುದಿಲ್ಲ. ನಾನು ಆವಾಗಲೇ ಹೇಳಿದೆ, ಕಾರ್ಯಕ್ರಮ ನಡೆಯುತ್ತೆ. ಇದು ಸತ್ಯದ ಒಂದು ಹೋರಾಟ, ಇದು ಧರ್ಮದ ಹೋರಾಟ, ಇದು ನ್ಯಾಯದ ಹೋರಾಟ. ಇದಕ್ಕೆ ವರುಣ ದೇವರು ಕೂಡ ಸಾಕ್ಷಿ ಆಗ್ತಾರಂತ ಹೇಳುವಂತ ಮಾತನ್ನು ಹೇಳಿದ್ದೆ. ಅದು ಸತ್ಯ ಆಯಿತು. ಮುಂದಿನ ದಿನಗಳಲ್ಲಿ ನ್ಯಾಯ ಖಂಡಿತವಾಗ್ಲೂ ನಮಗೆ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತರಂ. ಜೈ ಶ್ರೀರಾಮ್.